ಸೊ ಇಷ್ಟೆಲ್ಲ ಸಾಲದು ಅಂತ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಕರೆ ಬಂತು ಇವತ್ತು. ನೋಡಿ, ಇದು ಬೇರೆ. ಇಂಡಿಗೋ ವಿಮಾನಕ್ಕೆ ನಾವು ಬಾಂಬ್ ಬಿಟ್ಟಿದ್ದೀವಿ ಎನ್ನುವಂಥ ಬೆದರಿಕೆ ಕರೆ. ಹೀಗಾಗಿ ಮಹಾರಾಷ್ಟ್ರದ ನಾಗಪುರದಲ್ಲಿ ತುರ್ತು ಭೂಸ್ಪರ್ಶ ಮಾಡಲಾಯಿತು. ಕೊಚ್ಚಿ ದೆಹಲಿ ಮಾರ್ಗದ ಇಂಡಿಗೋ ವಿಮಾನದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಎಲ್ಲ ಹೋಗಿ ಪರಿಶೀಲನೆ ಮಾಡಿದ್ವು. ಇದೊಂದು ಹುಸಿ ಬಾಂಬ್ ಬೆದರಿಕೆ ಅನ್ನುವಂಥದ್ದು ಗೊತ್ತಾಯಿತು. ಯಾವನೋ ಫೋನ್ ಮಾಡ್ತಾನೆ, ಇನ್ಯಾರೋ ಮೇಲ್ ಹಾಕ್ತಾರೆ, ಏನೋ ಎಡವಟ್ಟುಗಳಾಗ್ತವೆ. ಆದರೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಟೆನ್ಷನ್ ಆಗ್ಬಿಡ್ತಾರೆ ಹೇಳಿ. ಒಳಗಡೆ ಇದ್ದಂಥವ್ರ ಗತಿ ಏನು? ಇದ್ದಕ್ಕಿದ್ದಂಗೆನೇ ವಿಮಾನ ಭೂಸ್ಪರ್ಶ ಆಗೋದು, ಅಲ್ಲಿಗೆ ಇದ್ದಕ್ಕಿದ್ದಂಗೆನೇ ಬಾಂಬ್ ನಿಷ್ಕ್ರಿಯ ದಳದವರು ನುಗ್ಗೋದು, ಶ್ವಾನದಳ ನುಗ್ಗೋದು. ಏನು ಅಂದ್ಕೋಬೇಕು? ಮೊನ್ನೆ ವಿಮಾನ ಬಿದ್ದಿದೆ. ಈ ವಿಮಾನ ಪ್ರಯಾಣಿಕರಿಗೆ ಒಂದು ಥರ ಫೋಬಿಯಾ ಶುರುವಾಗಿದೆ. ಅಂಥದ್ರಲ್ಲಿ ಇದು ಬೇರೆ. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ಮತ್ತೊಮ್ಮೆ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಿದ್ದಾರೆ. ಮಹೇಶ್, ಏನಿದು ಇಂಡಿಗೋ ವಿಮಾನಕ್ಕೆ ಈ ಬಾಂಬ್ ಬೆದರಿಕೆ ಕರೆ? ಪ್ರಮುಖವಾಗಿ ಇಡೀ ದೇಶದಲ್ಲಿ ಈಗ ಅಹಮದಾಬಾದ್ ವಿಮಾನ ದುರಂತ ನಡೆದಂತ ಬಳಿಕ ಈ ವಿಮಾನ ನಿಲ್ದಾಣಗಳ ಜನರ ಚಿತ್ತ ಇರುವಂತದ್ದು. ಅದರಲ್ಲೂ ಕೂಡ ಈ ಬಾಂಬ್ ಬೆದರಿಕೆಗಳ ಕರೆಗಳು ನಿರಂತರವಾಗಿ ನಿನ್ನೆಯಿಂದ ಕೇಳಿ ಬರ್ತಾ ಇದೆ. ಅಂದ್ರೆ ಸದ್ಯ ಈಗ ಏನು ನಾಗ್ಪುರದಲ್ಲಿ ಇಂಡಿಗೋ ವಿಮಾನ ತುರ್ತು ಭೂಸ್ಪರ್ಶ ಆಗಿರುವಂತದ್ದು. ಅಂದ್ರೆ ಇದು ಕೊಚ್ಚಿಯಿಂದ ದೆಹಲಿಗೆ ಬರ್ತಾ ಇತ್ತು ಅಂತ ಹೇಳ್ಬೋದು. ಈ ನಡುವೆ ಬಾಂಬ್ ಬೆದರಿಕೆ ಅಂದ್ರೆ ಯಾರೋ ಒಬ್ರು ಕಾಲ್ ಮಾಡಿ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆ ಕೂಡ ಹಾಕಿರುವಂತದ್ದು. ಸದ್ಯ ಇದೆಲ್ಲಾನು ಕೂಡ ಇದರ ಹಿನ್ನೆಲೆಯಲ್ಲಿ ಏನು ವಿಮಾನ ಇಲಾಖೆ ಅಧಿಕಾರಿಗಳು ಕೂಡ ಒಂದು ತುರ್ತಾಗಿ ನಾಗ್ಪುರದಲ್ಲಿ ಲ್ಯಾಂಡಿಂಗ್ ಕೂಡ ಮಾಡಿರುತ್ತದೆ. ಅಂದ್ರೆ ಅಲ್ಲಿ ಪ್ರಯಾಣಿಕರನ್ನ ಸೇಫ್ ಆಗಿ ನೋಡ್ಕೊಂತ ನಿಟ್ಟಿನಲ್ಲಿ ನಿಯಮಗಳ ಪ್ರಕಾರ ತಪಾಸಣೆ ಕಾರ್ಯ ಕೂಡ ಮಾಡಿರುವಂತದ್ದು. ಅಂದ್ರೆ ಈಗ ಸದ್ಯ ಒಂದು ಅಹಮದಾಬಾದ್ ವಿಮಾನ ದುರಂತ ನಡೆದಂತ ಬಳಿಕ ಇಡೀ ಒಂದು ಘಟನೆಗಳು ಕೂಡ ಮರುಕಳಿಸ್ತಾ ಇದೆ. ಅಂದ್ರೆ ಅಲ್ಲಲ್ಲಿ ತಾಂತ್ರಿಕ ದೋಷ ಆಗಿರ್ಬೋದು, ಮತ್ತೆ ಭೂ ಸ್ಪರ್ಶ ಆಗುವಂತ ನಿಟ್ಟಿನಲ್ಲಿ ಎಲ್ಲಾ ಕೂಡ ಕಾರ್ಯಗಳು ನಡೀತಾ ಇದ್ರು ಕೂಡ ಅಂದ್ರೆ ಈ ಪ್ರಯಾಣಿಕರು ಕೂಡ ಎಲ್ಲ ಒಂದ್ ಕಡೆ ಭಯದಿಂದ ಓಡಾಡುವಂತ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ವಿಮಾನ ನಿಲ್ದಾಣದಲ್ಲಿ ನಡೀತಾ ಇದೆ. ಅಂದ್ರೆ ಘಟನೆ ನಡೆದಂತ ಬಳಿಕ ಕೇಂದ್ರ ಸರ್ಕಾರ ಕೂಡ ಒಂದು ಸಭೆ ಕೂಡ ಮಾಡಿ ಎಲ್ಲ ವಿಮಾನ ನಿಲ್ದಾಣಗಳು ಕೂಡ ಹೈ ಅಲರ್ಟ್ ಅಂದ್ರೆ ಬರುವಂತ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಕಳಿಸುವಂತ ನಿಟ್ಟಿನಲ್ಲಿ ಎಲ್ಲಾ ವಿಮಾನಗಳನ್ನ ಪರಿಶೀಲನೆ ನಡೆಸಿ ಒಂದು ಮುಂದುವರಿಬೇಕು ಕೂಡ ಸಭೆಯಲ್ಲಿ ನಿರ್ಣಯ ಆಗಿರುವಂತದ್ದು. ಸದ್ಯ ಈ ಒಂದು ಏನು ಬಾಂಬ್ ಬೆದರಿಕೆ ಕಾರ್ಯಗಳು ಎಲ್ಲಿಂದ ಬರ್ತಾ ಇದೆ, ಯಾಕೆ ಈ ರೀತಿ ಮಾಡ್ತಾ ಇದೆ ಅನ್ನೋದು ಕೂಡ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಅಂದ್ರೆ ಕ್ರಮವಾಗಿ ಒಂದು ಗಮನ ಹರಿಸಿ ಅದನ್ನ ಬೇಕಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಎಸ್, ಯಾವಾಗ ಈ ರೀತಿಯ ಒಂದು ಬೆದರಿಕೆ ಕರೆ ಬಂತು, ಅದಾದ ಮೇಲೆ ತಕ್ಷಣಕ್ಕೆ ಶ್ವಾನದಳ ಎಂಟ್ರಿ ಕೊಡ್ತು, ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ನಾವು ನೋಡ್ತಾ ಇದ್ವಿ. ಡಾಗ್ ಸ್ಕ್ವಾಡ್ ಯಾವ ರೀತಿ ಅಲ್ಲಿ ಬಂದಿದೆ, ಡಾಗ್ ಸ್ಕ್ವಾಡ್ ನೋಡ್ತಾ ಇದ್ವಿ ನಾವು. ನಾನು ಹೇಳ್ತಾ ಇದ್ದೆ ಅದನ್ನೇ, ಅಧಿಕಾರಿಗಳಿಗೆ ಎಷ್ಟರ ಮಟ್ಟಿಗೆ ಟೆನ್ಷನ್ ಆಗುತ್ತೆ, ಜೊತೆಗೆ ಒಳಗಡೆ ಇದ್ದಂಥವ್ರಿಗೆ. ಯಾಕಂದರೆ ಮೊನ್ನೆ ವಿಮಾನ ಬಿದ್ದಾದಮೇಲೆ ಒಂದು ಥರ ಫೋಬಿಯಾ ಜನರ ಮನಸ್ಸಲ್ಲಿದೆ. ನಾನು ಹೇಳ್ತಾ ಇದ್ದೆ ಮೊನ್ನೆ ಘಟನೆ ಜಸ್ಟ್ ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಿರುವಂಥ ಸಂದರ್ಭದಲ್ಲಿ ಇಡೀ ವಿಮಾನ ತುಂಬ ಅದೇ ಮಾತು. ಏನಾದರೂ ಆಗಿಬಿಟ್ರೆ ಗತಿ ಏನು ಅನ್ನುವಂಥ ಭಯ, ಆತಂಕ ಜನರಿಗೆ ಅತ್ಯಂತ ಸಹಜವಾಗಿರುತ್ತೆ ಒಂದು ಸ್ವಲ್ಪ ದಿವಸ. ಇವೆಲ್ಲವೂ ಕೂಡ ನೋಡಿ, ಈ ರೀತಿ ಒಂದು ಹುಸಿ ಬಾಂಬ್ ಕರೆ ಬಂದ ತಕ್ಷಣ ಬಾಂಬ್ ನಿಷ್ಕ್ರಿಯ ದಳದವರು ಎಂಟ್ರಿ ಕೊಟ್ಟರು. ಮೊದಲು ನಾಗಪುರದಲ್ಲಿ ವಿಮಾನವನ್ನು ತುರ್ತು ಭೂಸ್ಪರ್ಶ ಮಾಡಲಾಯಿತು. ಅದಾದ ನಂತರ ಸ್ಕ್ವಾಡ್ಗಳು ಬಂದವು, ಬಾಂಬ್ ನಿಷ್ಕ್ರಿಯ ದಳದವರು, ಶ್ವಾನದಳ ಎಲ್ಲವೂ ಕೂಡ ಎಂಟ್ರಿ ಕೊಟ್ಟವು. ಆಮೇಲೆ ಗೊತ್ತಾಯಿತು ಇಲ್ಲ ಇದೊಂದು ಹುಸಿ ಕರೆ ಅಂತ. ಆದರೆ ಜನ ಟೆನ್ಷನ್ಗೆ ಒಳಗಾಗಿದ್ದರು. ಯಾಕಂದರೆ ಜನರನ್ನೆಲ್ಲ ಖಾಲಿ ಮಾಡಿಸಲಾಯಿತು ಫಸ್ಟು. ಇದೇನು ಕಡಿಮೆ ಪ್ರೊಸೆಸ್ ಅಲ್ಲ ಇದು. ಯಾಕಂದರೆ ಒಳಗಡೆ ಇದ್ದಂಥ ಬ್ಯಾಗೇಜ್ ಗೀಗೇಜ್ ಇರುತ್ತಲ್ಲ, ಅವನ್ನೆಲ್ಲವನ್ನು ಕೂಡ ಚೆಕ್ ಮಾಡಬೇಕಲ್ಲ, ಅವನ್ನೆಲ್ಲವನ್ನು ಕೂಡ ಮತ್ತೆ ತಪಾಸಣೆಗೆ ಒಳಪಡಿಸ್ಬೇಕು. ಏನೋ ಹಿಂಗೆ ಸ್ಕ್ಯಾನರಲ್ಲಿ ಹಾಕಿದ್ವಪ್ಪ ಹಿಂಗೆ ಬಂತು ಅನ್ನೋಂಗಿಲ್ಲ. ಮತ್ತದನ್ನ ಅದಕ್ಕೊಂದು ಸಪ್ರೇಟ್ ವ್ಯವಸ್ಥೆ ಇರುತ್ತೆ ಅದಕ್ಕೆ. ಹೀಗಾಗಿ ಜನ ಗಲಿಬಿಲಿಗೊಂಡು ಬಿಟ್ಟರು.